ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಫ್ರೆಂಡ್ಸ್, ನಾವು ಫ್ಯಾಮಿಲಿ ಎಲ್ಲ ರೆಸಾರ್ಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಖುಷ್ಬು ಎಲ್ಲ ಅರೇಂಜ್ ಮಾಡಿದ್ಲು. ಸೊ ಹಾಗಾಗಿ ಎಲ್ಲರೂ, ನಾನು, ಅಪ್ಪ, ಚಾರ್ವಿಕ್, ಅಮ್ಮ, ಖುಷ್ಬು ಎಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ, ಅದೇ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಅಲ್ಲಿ ಫುಡ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು, ನಮಗಿಷ್ಟ ಆಯಿತು. ಹಾಗೆ ನೆನ್ನೆ ಬೇರೆ ಮಳೆ ಹುಯ್ದಿತ್ತು. ಸೊ ಇವತ್ತೆಲ್ಲ ಫುಲ್ಲು ಅಲ್ಲಿ ಗ್ರೀನ್ರಿ, ಟ್ರೀಸು ಆ ಥರದ್ದೆಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ನಾವು ಹೋಗಿದ್ದು ಡೇ ಔಟ್ ಪ್ಯಾಕೇಜ್ ಫ್ರಮ್ 11 to 6ವರೆಗೂ. ಹಾಗಾಗಿ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬ್ರೇಕ್ಫಾಸ್ಟ್ ಅಂತೂ ಇನ್ಕ್ಲೂಡ್ ಇರೋದಿಲ್ಲ, ಯಾಕೆಂದರೆ ನಾವು ಬುಕ್ ಮಾಡಿದ್ದು 11ಗಲ್ವಾ, ಅದಕ್ಕೋಸ್ಕರ. ಮಾರ್ನಿಂಗ್ ಡ್ರಿಂಕ್ ಒಂದು ಕೊಡ್ತಾರೆ. ನಾವು ಅಲ್ಲೋಗಿ ತಲುಪಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇರುತ್ತೆ, ಚೆಕ್-ಇನ್ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಒಂದು ಚೆಕ್-ಇನ್ ಆಗಿರೋದಕ್ಕೆ ಅಂದ್ಬಿಟ್ಟು ಪ್ರೂಫಿಂದೆಲ್ಲ ಒಂದು ಬ್ಯಾಂಡೇಜ್ ಥರದ್ದು ಸಮಥಿಂಗ್ ಏನಂತಾರೆ ಬ್ಯಾಂಡ್ ಕೊಡ್ತಾರೆ, ಎಲ್ಲರೂ ಹಾಕ್ಕೊಬೇಕು ಎಕ್ಸೆಪ್ಟ್ ಚಾರ್ವಿಕ್. ಅದಾದಮೇಲೆ ಒಂದು ವೆಲ್ಕಮ್ ಡ್ರಿಂಕ್ ಆ ಥರದ್ದೆಲ್ಲ ಕುಡಿದು, ಕಬ್ಬಿನ ಜ್ಯೂಸೇ ಅವ್ರು ಕೊಡೋದು, ಅದರಲ್ಲಿ ಫ್ಲೇವರ್ಸ್ ಎಲ್ಲ ಕೊಡ್ತಾರೆ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ, ಫ್ರಮ್ ಮ್ಯಾಂಗೋ ರೆಸಾರ್ಟ್ ಆಗಿರೋದ್ರಿಂದ ಎಲ್ಲ ತೆಂಗಿನ ಮರ, ಮಾವಿನ ಮರ ಎಲ್ಲ ಜಾಸ್ತಿ ಇದೆ ಅಲ್ಲಂತೂ. ಹಾಗಾಗಿ ಮಾವಿಂದೆಲ್ಲ ಜಾಸ್ತಿ ಕೊಡ್ತಾರೆ. ಇನ್ನು ಪುದೀನ ಜ್ಯೂಸು ಆ ಥರದ್ದೆಲ್ಲ ಮಿಕ್ಸಿಂಗ್ ಕೊಡ್ತಿರ್ತಾರೆ. ಸೊ ಹಾಗಾಗಿ ನಾವು ಬರೀ ಪ್ಲೇನ್ ಶುಗರ್ ಕೇನ್ ಜ್ಯೂಸನ್ನ ಕುಡ್ಕೊಂಡು ಬಂದ್ವಿ. ವೆಲ್ಕಮ್ ಡ್ರಿಂಕ್ ಕುಡ್ದಾದ್ಮೇಲೆ ಇನ್ನೇನು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ರೆಸಾರ್ಟ್ನ. ಸೊ ನಾನು ಖುಷ್ಬು ಲಾಸ್ಟ್ ಟೈಮ್ ಬಂದಾಗ ನಾವೆಲ್ಲ ಸ್ವಲ್ಪ ನೋಡಿ ಎಕ್ಸ್ಪ್ಲೋರ್ ಎಲ್ಲ ಆಲ್ದಷ್ಟು ಕವರ್ ಮಾಡಿದ್ವಿ. ಬಟ್ ಈಗ ಅಪ್ಪ, ಅಮ್ಮ, ಚಾರ್ವಿಕ್ ಅವರೆಲ್ಲ ಫಸ್ಟ್ ಟೈಮ್ ರೆಸಾರ್ಟಿಗೆ ಬರ್ತಾ ಇರೋದು. ಸೊ ನಮ್ಮಮ್ಮ ಅಂತೂ ತುಂಬ ಎಕ್ಸೈಟ್ ಆಗಿದ್ರು, ತುಂಬಾ ಖುಷಿಯಾಗಿದ್ರು ಅಂತಲೇ ಹೇಳ್ಬೋದು. ಆಲ್ಸೋ ಅವನು ತುಂಬಾ ಖುಷಿಯಾಗಿದ್ದ. ಅವನು ಈ ಥರ ಎಲ್ಲ ಹೊರ್ಗಡೆ ಹೋಗೋದೇ ನಾವು ತುಂಬ ಕಮ್ಮಿ. ಹಾಗಾಗಿ ಹೊರ್ಗಡೆ ಹೋದರೆ ಅವನಂತೂ ತುಂಬ ಖುಷಿ ಪಡ್ತಾನೆ. ಹಾಗೆ ಜೋಕಾಲಿ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ. ಹಾಗೆ ನಮ್ಮ ಫ್ಯಾಮಿಲಿಲೂ ಅಷ್ಟೇ ಎಲ್ರಿಗೂ ಇಷ್ಟ. ನಾನಂತೂ ಆ ಸ್ವಿಂಗ್ ಮೇಲೆ ಕೂತ್ಕೊಂಡು ತುಂಬಾ ಖುಷಿಪಟ್ಟೆ. ವೀಡಿಯೋಸು, ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ನಮ್ಮ ಅಮ್ಮಂಗೂ ಅಷ್ಟೇ ತುಂಬಾ ಖುಷಿ ಆಯಿತು. ರೆಸಾರ್ಟಿಂದು ಆ್ಯಂಬಿಯನ್ಸ್ ಆಗ್ಬೋದು, ಫುಲ್ಲು ಗ್ರೀನ್ರಿ, ಆ ಪಕ್ಷಿದು ಚಿಲಿಪಿಲಿ ಅನ್ನೋದು, ನೀರಿನ ಸದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆಕ್-ಇನ್ ಆದಮೇಲೆ ಲಾಕರ್ ರೂಮ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವು 200 ಪೇ ಮಾಡಬೇಕು. 200 ಪೇ ಮಾಡಿ ನಾವು ತಿರ್ಗಾ ವಾಪಸ್ ಲಗೇಜಿಂದೆಲ್ಲ ತೊಗೊಂಡ್ಮೇಲೆ ಸಂಜೆ ಹೋಗಬೇಕಾದ್ರೆ ಅದು 200 ರುಪೀಸ್ ಅವರು ವಾಪಸ್ ಕೊಡ್ತಾರೆ, ರೀಫಂಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ಬರೀ ಮಿನಿಮಲ್ ಚಾರ್ವಿಕ್ಕಿಗೆ ಏನು ಮಿಲ್ಕ್ ಅಥವಾ ವಾಟರ್ ಏನಾದರೂ ಬೇಕು, ಏನಾದರೂ ಡೈಪರ್ಸ್ ಆ ಥರದ್ದು ಮಾತ್ರ ಒಂದು ಎತ್ಕೊಂಡು ಬ್ಯಾಗು, ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಗೆಲ್ಲ ನಾವು ಲಾಕರ್ನಲ್ಲಿ ಇಟ್ಬಿಟ್ಟು ಹಾಗೆ ಎಲ್ಲ ಕಡೆ ಓಡಾಡೋಣ, ಗೇಮ್ ಸೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಗೇಮ್ಸ್ ಎಷ್ಟೊಂದಿತ್ತು, ಬಟ್ ಯಾರಿಗೂ ಅಷ್ಟು ಆಡೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲರಿಗೂ ಗನ್ ಶಾಟು ಮತ್ತು ಆರ್ಚರಿ ಅದನ್ನೇ ಎಲ್ಲರೂ ಇಷ್ಟಪಟ್ಟು ಆಡ್ತಾಯಿದ್ರು. ನಮ್ಮಮ್ಮ ಕೂಡ ಲೈಫಲ್ಲಿ ಈ ಥರ ಫಸ್ಟ್ ಟೈಮ್ ಈ ಥರ ಗೇಮ್ಸ್ ಎಲ್ಲ ಆಡ್ತಾ ಇರೋದು. ಅವ್ರಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಖುಷಿ ಇತ್ತು. ಎಲ್ಲ ಏನದು ಗನ್ ಶಾಟ್ ಏನು ಓಡೋದು ಬೀಳಿಸ್ಬೇಕಾಗಿಲ್ಲ, ಗ್ಲಾಸ್ ಎಲ್ಲ ಆಗಿ, ಬಟ್ ಅದು ಆಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ತುಂಬಾ ಖುಷಿ ಆಯಿತು. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ನಾವು ಆಡೋದನ್ನ ನೋಡಿ ಅವನೇ ಫುಲ್ ನಗೋದು, ಖುಷಿ ಪಡೋದು, ಎಕ್ಸೈಟ್ಮೆಂಟಲ್ಲಿ ಎಲ್ಲ ಇದ್ದ. ಪ್ಲಾನ್ ಸರಿಯಾಗಿ ಮಾಡಿ ಇವ್ರದಾಕಮ್ಮ, ಪಯಜ್ಗೆ ಹಾಕು. ಈ ಪ್ಲಾನ್ ಸರಿ ಮಾಡಿ ಪಯಜ್ಗೆ. ಗೆಟಪ್ ಚಾರು, ಗೆಟಪ್. ಅಕ್ಕ ಜೊತೆ ಜಂಪ್ ಮಾಡು, ಜಂಪ್ ಮಾಡು, ಜಂಪ್ ಮಾಡು.
ಚಾರ್ವಿಕಿಗೆ ಅಂತ ಗೇಮ್ ಅಷ್ಟು ಯಾವುದೂ ಇರಲಿಲ್ಲ. ಅವನಿನ್ನ ಪುಟ್ಟೊಂದು 2 ಇಯರ್ಸ್ ಇರೋದ್ರಿಂದ ಯಾವುದ್ರಲ್ಲೂ ಜಾಸ್ತಿ ದೊಡ್ಡ ಗೇಮ್ ಆ ಥರದ್ದೆಲ್ಲ ಆಡೋಕ್ಕೂ ಆಗ್ತಾ ಇರಲಿಲ್ಲ. ಅವನು ಅಷ್ಟು ಅವನಿಗೆ ತಿಳುವಳಿಕೆನೂ ಇಲ್ಲ ಇನ್ನು. ಹಾಗಾಗಿ ಆಚೆಗಡೆನೇ ನಾವು ಅಷ್ಟು ಹೋಗದೇ ಇರೋದ ಕಾರಣದಿಂದ ಅವನು ಸ್ವಲ್ಪ ಯಾವಾಗಲಾದ್ರೂ ಹೋದಾಗ ಈ ಥರ ಎಕ್ಸೈಟ್ ಆಗಿರ್ತಾನೆ ಅಷ್ಟೇ. ಹಾಗಾಗಿ ಈ ಥರದ್ದು ಒಂದು ಜಂಪಿಂಗ್ ಗೇಮ್ ಇತ್ತು ಈ ಥರದ್ರಲ್ಲಿ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಸೊ ಇವನು ಹೋಗಿ ಆಡೋಕ್ಕೆ ಬಿಡೋಣ ಅಂದ್ಬಿಟ್ಟು ಇವನು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಇವನಿಗೆ ಜಂಪ್ ಮಾಡೋಕ್ಕೆ ಅಷ್ಟು ಬರೋದಿಲ್ಲ. ಸೊ ಜಂಪ್ ಮಾಡೋಕ್ಕೆ ಹೋಗೋದು ಬೀಳೋದು ಅದೇ ಆಟ ಆ ಥರ ಮಾಡ್ತಾಯಿದ್ದ. ತುಂಬ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಅಕ್ಕನ ಕೈ ಹಿಡ್ಕೊಂಡು ಜಂಪ್ ಮಾಡು. ಇದೊಂದು ಆಟ ಆಯ್ತು ನೋಡಪ್ಪ. ಸಾಕು ಸಾಕು ಸಾಕು. ಈ ಕಡೆ ಬಾ, ಈ ಕಡೆ ಈ ಕಡೆ. ಅವನಂತೂ 10 to 15 ಮಿನಿಟ್ಸ್ ಅಷ್ಟು ಆಡ್ತಾನೆ ಇದ್ದ. ನಾವು ಬಾರೋ ಹೋಗೋಣ ಸಾಕು, ಕಾಲೆಲ್ಲ ನೋವು ಬರುತ್ತೆ, ಆಮೇಲೆ ನೈಟೆಲ್ಲ ಕಾಲು ನೋವು ಅಂತ ಮಮ್ಮ ಅಂತ ಅಳ್ತಾನೆ. ಅದಕ್ಕೆ ಸಾಕು ಬೇಡ ಬಾರೋ ಅಂದರೆ ಅವ್ನು ಬರ್ತಾನೆ ಇರಲಿಲ್ಲ. ಯಾವ ಕಡೆಯಿಂದ ಬರೋದು ಅಂತಲೂ ಇನ್ನೂ ಗೊತ್ತಾಗ್ತಾ ಇರಲಿಲ್ವಲ್ಲ. ಸೊ ಹಂಗೆ ಅವನು ಅದೇ ಬೇಕು ಬೇಕು ಅಂತ ಹಿಂಗಿರು ಬರೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಹಂಗೆ ಅಲ್ಲೇ ಒಬ್ಬನೇ ಆಟಾಡ್ತಾ ಇದ್ದ. ಅದಾದಮೇಲೆ ಊಟಕ್ಕೆಲ್ಲ ಹೊರಟ್ವಿ. ಲಂಚ್ ಟೈಮ್ ಆಗಿತ್ತು. ಸ್ಟಾರ್ಟರ್ಸ್ ಎಲ್ಲ ಬಾರ್ಬಿಕ್ಯೂಸು ಅದೆಲ್ಲ ಇತ್ತು, ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ. ಊಟ ಅಂತೂ ಚೆನ್ನಾಗಿತ್ತು. ಹಾಗೆ ಬೊಫೆ ಸಿಸ್ಟಮು ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್ಜು ಎಲ್ಲ, ಮತ್ತು ಐಸ್ ಕ್ರೀಮ್ಸು ಎಲ್ಲ ಇತ್ತು. ಅದೆಲ್ಲ ತಿಂದಾದಮೇಲೆ ಅಲ್ಲಿ ಊಟದ ರೂಮ್ ಪಕ್ಕನೇ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇತ್ತು. ಮಕ್ಕಳೆಲ್ಲ ಇಳಿಬೋದಿತ್ತು, ಅಷ್ಟು ಹೈಟಿಂದು ಎಲ್ಲ ಇತ್ತು. ಅದ್ರದ್ದೊಂದು ಸ್ವಲ್ಪ ಫಸ್ಟು ನೀರಿನ ಭಯ ಇದೆಯೋ ಇಲ್ವೋ ಅಂತ ನೋಡೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೆ, ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ. ಬಟ್ ಅವನು ನಮಗಿನ್ನ ಅವನೇ ನೀರು ಎರಚ್ಕೊಂಡು ನಮಗೆಲ್ಲ ಅವನೇ ಇನ್ನೂ ಚೆನ್ನಾಗಿ ಆಟ ಆಡ್ತಾ ಇದ್ದ ಅಂತಲೇ ಹೇಳ್ಬೋದು. ನನಗೂ ನೋಡಿ ಆಶ್ಚರ್ಯ ಆಯಿತು. ನನ್ನ ಮಗನಿಗೆ ಒಂದು ಸತಿನೂ ನೀರಲ್ಲೇ ಬಿಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಅವನಿಗೆ ಬಿಟ್ಟಿರೋದು ನೀರಲ್ಲಿ. ಅವನೇ ನಮಗೆಲ್ಲ ಎರ್ಚ್ಬೋದು ಆ ಥರದ್ದೆಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಎಲ್ಲ ಎರ್ಚ್ಕೊಂಡು ಆಟ ಆಡ್ತಾನೆ ಇವನು ಆ ಥರದ್ದೆಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ದೊಡ್ಡ ಪೂಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಏಯ್ ಚರು, ಅದ್ಯಾಕೆ ಅಂಕಿರ್ಚ್ಕೋತಾರೆ ಇವರು? ಬಾ 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 ಚರು, ಬಾ 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 ಬಾ. ಈಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ನನ್ನ ಮಗ ಸ್ವಿಮ್ಮಿಂಗ್ ಆದಮೇಲೆ ಹಾಕ್ಕೊಂಡಿದ್ದಾನೆ ಸ್ವಿಮ್ಮಿಂಗ್ ಡ್ರೆಸ್ನ. ನಾವು ಡ್ರೆಸ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಬಿಸಿಲಲ್ಲಿ ಬಟ್ಟೆನ ಆರಿಸ್ಕೊತಾ ಇದ್ದೀವಿ. ಹೆವಿ ಬಿಸಿಲಿದೆ ಮಾತ್ರ. ಈ ಸತಿ ಮಾತ್ರ ಫೋಟೋಸ್ ಆಗಲಿ ಏನು ಸರಿಯಾಗಿ ಅಷ್ಟು ತಕ್ಕೊಂಡೇ ಇಲ್ಲ. ಸೊ ಬರೀ ಓಡಾಡಿದ್ದು ಇದು ಮಾಡಿದ್ದು ಅಷ್ಟೇ ಆಗಿದೆ. ಸುಮ್ಮನೆ ಇವಾಗ ನಾನು ನನ್ನ ಮಗ ಓಡಾಡ್ತಿದ್ವಿ. ಮರ ಬೀಳಿಸ್ತಾನಂತೆ ಚಾರ್ವಿಕು. ಚೆನ್ನಾಗಿ ಗಾಳಿ ಬೀಸ್ತಿದೆ ಅಲ್ಲ ಚಾರು? ಹಾಂ, ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಿದೆ ಗೊತ್ತಾ ಫ್ರೆಂಡ್ಸ್? ಚಾರ್ವಿಕ್ ಇಲ್ಲೋಡು. ನಾವು ಬಟ್ಟೆ ಹೇಗಿದ್ರು ಆರಿಸ್ಕೋಬೇಕಾಗಿತ್ತಲ್ಲ. ನನ್ನ ಡ್ರೆಸ್ ಎಲ್ಲ ತೊಗೊಂಡೋಗಿರಲಿಲ್ಲ. ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟಲ್ಲಿ ನನ್ನ ತಂಗಿ ಏನೋ ಮಾಡಿ ಇಳಿಸ್ಬಿಟ್ಲತ್ತಾಗೆ. ಅದರಲ್ಲೇ ಡ್ರೆಸ್ಸಲ್ಲೇ ನೀರಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡಿಕೊಂಡು ಈಗ ತಲೆಯೆಲ್ಲ ಆರಿಸ್ಕೊಂಡು ಹಾಗೆ ಡ್ರೆಸ್ನೂ ಕೂಡ ಆರಿಸ್ಕೊತೀವಿ ಬಿಸಿಲಲ್ಲಿ. ಹಾಗೆ ಇದು ಆರಾಮಾಗಿ ಇದ್ವಲ್ಲ, ಹಾಗೆ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವಾಗಂತೂ ಫುಲ್ಲು ವೀಡಿಯೋಸು, ಏನೋ ರೀಲ್ಸ್ ಅಂತೆ, 1-2-3 ಸಾಂಗ್ಸಿಗೆ ರೀಲ್ಸ್ ಎಲ್ಲ ಮಾಡಿಕೊಂಡು
ನಾನು ನನ್ನ ತಂಗಿ ಕೂತಿದ್ದೀವಿ. ಹಾಗೆ ನನ್ನ ಮಗ ನಿದ್ದೆನೇ ಹೊರಟೋದ ಫುಲ್ಲು. ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡಿದ್ದ, ಚೆನ್ನಾಗಿ ನೀರಲ್ಲಿ ಆಡಿದ್ದ. ನೀರಿಂದೆಲ್ಲ ವೀಡಿಯೋಸ್ ಎಲ್ಲ ತೆಗಿಲಿಲ್ಲ, ಅದೆಲ್ಲ ಬ್ಯಾಗಲ್ಲಿ ಇತ್ತು. ಲಾಸ್ಟ್ ಟೈಮು ನಾನು ರೆಸಾರ್ಟಿಗೆ ಬಂದಾಗ ಇದೇ ಆಯಿತು. ಈ ಸತಿ ನಮ್ಮಮ್ಮ ಅಪ್ಪ ಎಲ್ಲ ಇದ್ರೂ ಹಿಂಗೆ ಆಯಿತು. ಒಂದೇ ಒಂದು ಕ್ಲಿಪ್ ಏನೋ ಇರಬೇಕಷ್ಟೇ. ನಮ್ಮ ಅಪ್ಪನ ಫೋನಲ್ಲಿ ತೆಗ್ದಿರೋದು. ಚಾರ್ವಿಕ್ಕು ನಾನು ಸ್ವಲ್ಪ ಆಟ ಆಡ್ತಿರೋದು ಅಷ್ಟೇ, ಅವನಿಗೆ ಆಡಿಸ್ತಿರೋದು. ನೋಡೋಣ ಈಗ ರೈನ್ ಡ್ಯಾನ್ಸ್ ನಡೀತಿದೆ. ನಾವು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ಇನ್ನೊಂದು ತಂದಿಲ್ಲ, ಅದಕ್ಕೋಸ್ಕರ ನಾವು ಹೋಗಿಲ್ಲ. ಇಲ್ಲ ಅಂದಿದ್ರೆ ಹೋಗಿ ಎಂಜಾಯ್ ಮಾಡ್ಬೋದಾಯಿತು. ನೋಡೋಣ ನೆಕ್ಸ್ಟ್ ಟೈಮ್ ಬೇರೆ ರೆಸಾರ್ಟ್ಗೆ ಏನಾದರೂ ಹೋದಾಗ ಟ್ರೈ ಮಾಡೋಣ. ಈಗ ನೆಕ್ಸ್ಟು 4 ಅಥವಾ 5 ಆದಮೇಲೆ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಸಿಗುತ್ತೆ. ಅದನ್ನು ಸ್ವಲ್ಪ ತಿಂದ್ಕೊಂಡು ಲಾಸ್ಟಿಗೆ ಟಾಟಾ ಮಾಡಿ ಬಾಯ್ ಬಾಯ್ ಮಾಡಿ ರೆಸಾರ್ಟ್ಗೆ ಮನೆಗೆ ಹೋಗೋದು. ಚೆನ್ನಾಗಿದೆ. ನನ್ನ ನೈಲ್ ಪಾಲಿಶ್ ಅನ್ನಿಸ್ತಿದೆ ನನಗಂತೂ. ರಿಂಗ್ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಕಾಲೇಜ್ ಟೈಮ್ನಲ್ಲಿ. 500 ಸಮಥಿಂಗ್ ಏನೋ ಇದು. ಆವಾಗ ಅದೇ ಜಾಸ್ತಿ ಅಮೆರಿಕನ್ ಡೈಮಂಡು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಚೆನ್ನಾಗಲ್ಲ, ಎಲ್ಲ ನ್ಯೂ ಲುಕ್. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ರೆಸಾರ್ಟ್ಗೆ ಹೋಗ್ಬೇಕು ಅಂತಲೇ ಎಲ್ಲ ಬಟ್ಟೆ ಹೊಸದು, ಆ್ಯಕ್ಸಸರೀಸು ಎಲ್ಲ ಹೊಸ ತಂದೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಫಿ, ಟೀ, ಬಾದಾಮ್ ಹಾಲು ಮತ್ತು ಸೋಡಾಗಳು, ಫ್ಲೇವರ್ ಸೋಡಾಗಳು, ಲೆಮನ್ ಟೀ, ಜಿಂಜರ್ ಟೀ, ಪುದೀನಾ ಟೀ, ಹಾಗೆ ಟೀ ಕೇಕ್ಸು ಮತ್ತು ಚಿಕ್ಕದು ಏನು ಖಾರ ಬನ್ ಥರ ಬರುತ್ತಲ್ಲ ಆ ಥರ ಆಲೂ ಬನ್ನು, ಬಜ್ಜಿ ಆ ಥರದ್ದೆಲ್ಲ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು ಬಜ್ಜಿ. ಮತ್ತು ಕಾಫಿ ಕುಡಿತಾ ಇದೆ, ಚಳಿ ಎಲ್ಲ ಆಟಾಡಿ ಬಂದಿದ್ವಲ್ವ, ಸೊ ಏನು ಕೋಲ್ಡ್ ಆಗಬಾರ್ದು ಅಂದ್ಬಿಟ್ಟು ನಾನು ಕಾಫಿ ಕುಡಿತಿದ್ದೆ. ನನ್ನ ಮಗನೂ ಮಲಗಿದ್ದವನು ಎದ್ದ, ಅವನಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಸೊ ಹಾಗಾಗಿ ಕಿರಿಕಿರಿ ಆಗ್ತಿತ್ತು ಪಾಪ ಅವನಿಗೆ. ಕುಯ್ ಅಂತ ಅಳೋನು. ಆಮೇಲೆ ಎಲ್ಲ ತಿಂತೀನಿ ಅಂತ ಎಲ್ಲ ಟೇಸ್ಟ್ ಮಾಡೋನು, ಬೇಡ ಅಂತ ಚೆನ್ನಾಗಿಲ್ಲ ಅಂತ ಇದು ಮಾಡೋನು. ಅವನಿಗೆ ಅದೆಲ್ಲ ಫಸ್ಟ್ ಟೈಮ್ ಟೇಸ್ಟ್. ಅದು ಕೇಕಿಂದ ಟೀ ಕೇಕು ಮತ್ತು ಆ ಥರದ್ದು ಏನದು ಆಲೂ ಬನ್ನು ಒಂಚೂರು ಅಷ್ಟೇ ಟೇಸ್ಟ್ ಮಾಡಿದ್ದು. ಆಮೇಲೆ ಅವ್ನಿಗೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ಬಜ್ಜಿ ಇಷ್ಟ ಆಯಿತು, ಬಜ್ಜಿ ಮಾತ್ರ ತಿಂದ. ಈಗಿನ ಬ್ಯುಸಿ ಲೈಫ್ನಲ್ಲಿ ಯಾವಾಗಲೂ ಅದು ಕೆಲಸ ಮಾಡು, ಮಗು ನೋಡ್ಕೊ, ತಿನ್ನಿಸು, ಓಡಾಡಿಸು, ಮತ್ತು ತಿರ್ಗಾ ಮನೆ ನೋಡ್ಕೊ, ಮನೆ ಕೆಲಸ ಅನ್ನೋದೇ ಆಗೋಗ್ತಾ ಇರುತ್ತೆ. ಬಟ್ ವುಮೆನ್ಸ್ ಶುಡ್ ಎಂಜಾಯ್ ದ ಲೈಫ್ ಅಲ್ವಾ, ಶುಡ್ ಬಿ. ಹಾಗಾಗಿ ಈ ಥರ ಯಾವಾಗಲಾದರೂ ಒಂದು ಸತಿ ರೆಸಾರ್ಟಿಗೆ ಬರೋದು, ಇಲ್ಲ ಔಟಿಂಗ್ ಹೋಗೋದು ಎಲ್ಲ ಮಾಡಬೇಕು ಅನಿಸುತ್ತೆ. ಯಾವಾಗಲೂ ಮನೇಲೇ ಇದು ಬೋರ್ ಆಗ್ತಾ ಇರುತ್ತೆ, 4 ಗೋಡೆ ಮಧ್ಯೆ. ಸೇಮ್ ನನಗೂ ಚಾರಿವಿಕಿಗೂ ಹಂಗೇ. ಈ ಥರ ಹೊರಗಡೆ ಬಂದರೆ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ನಿಜ ತುಂಬ ಖುಷಿ ಆಗುತ್ತೆ ನನಗೂ ಅವನಿಗೂ. ಸೊ ಅವಾಗವಾಗ ಬರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಎಲ್ಲ ಫಿನಿಷ್ ಮಾಡಿ ಏನೇನು ಸ್ನ್ಯಾಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಚೆಕ್ಔಟ್ ಟೈಮ್ ಆಯಿತು. ನನ್ನ ಮಗ ಅಂತೂ ಕೆಳಗಡೆ ಅಂತೂ ನಡೆಯೋದೇ ಇಲ್ಲ ಅಂತಾನೆ, ಫುಲ್ ಎತ್ಕೊಳ್ಳಿ ಅಂತಾನೆ. ನೋಡ್ಬೋದು, ಇಲ್ಲ ನಾನು ನಡೆಯಲ್ಲ, ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದೇ ನೋಡಿ ನಗು ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ರೆಸಾರ್ಟಲ್ಲಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ದೆ. ಅದೇ ನಮ್ಮ ಅಪ್ಪನ ಫೋನಲ್ಲಿ ತೆಗ್ದಿದ್ದು ವೀಡಿಯೋ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಈಗ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಅವನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ರೆಸಾರ್ಟ್ಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ರೆಸಾರ್ಟ್ ವ್ಲಾಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.